ಎಲ್ಲರಿಗೂ ನಮಸ್ತೆ. ಜನವರಿ 2025ರಂದು ವೈಕುಂಠ ಏಕಾದಶಿ ಬಂದಿರುವ ಕಾರಣ ಈ ವಿಡಿಯೋದಲ್ಲಿ ಯಾವ ರೀತಿ ಪೂಜಾ ವಿಧಾನಗಳನ್ನು, ಇದರ ಮಹತ್ವವೇನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಹಾಗೆ ವಿಷಯ ತಿಳ್ಕೊಡಿ, ಬೇರೆಯವ್ರಿಗೂ ತಿಳಿಸಿ. ಈ ವೈಕುಂಠ ಏಕಾದಶಿಯನ್ನು ಪುತ್ರತಾ ಏಕಾದಶಿ ಹಾಗೆ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಇದರ ಮಹತ್ವ ಏನೆಂದರೆ, ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನನ್ನು ಧರ್ಮರಾಜ ಯುಧಿಷ್ಠಿರನು ಈ ಬರುವಂತಹ ಏಕಾದಶಿಯ ಬಗ್ಗೆ ಮಹತ್ವವನ್ನು ತಿಳಿಸಿಕೊಡು ಅಂತ ಕೇಳ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮನು ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪುತ್ರತಾ ಏಕಾದಶಿ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಪುರಾತನ ಇತಿಹಾಸ ಇದೆ. ಅದು ಏನೆಂದರೆ, ಹಿಂದೆ ಭದ್ರಾವತಿ ಎಂಬ ಪಟ್ಟಣದಲ್ಲಿ ಸುಕೇತಮಾನ್ ಎಂಬ ರಾಜನಿದ್ದನು. ಅವನ ಹೆಂಡತಿ ಶೈಬ್ಯ ಎಂಬವಳು ಇದ್ದಳು. ಇವರಿಗೆ ಸಂತಾನ ಭಾಗ್ಯ ಇಲ್ಲದ ಕಾರಣ ತುಂಬ ದುಃಖಿತರಾಗಿದ್ದರು. ಅವರು ಎಲ್ಲ ವಿಧವಾದ ಪೂಜೆ ವ್ರತಗಳನ್ನು ಮಾಡಿದರು, ಆದರೂ ಪುತ್ರ ಸಂತಾನ ಆಗಿರುವುದಿಲ್ಲ. ಬಹಳ ದುಃಖಿತರಾಗಿ ರಾಜನು ಎಲ್ಲ ರಾಜ್ಯವನ್ನು ತ್ಯಾಗ ಮಾಡಿ ತನ್ನ ಹೆಂಡತಿ ಜೊತೆ ಕಾಡಿಗೆ ಹೊರಟು ಹೋಗುತ್ತಾರೆ. ಆ ಕಾಡಿನಲ್ಲಿ ರಾಜನಿಗೆ ಒಂದು ಆಶ್ರಮ ಕಾಣುತ್ತೆ. ಆಶ್ರಮದತ್ತ ಹೋಗುತ್ತಾರೆ. ಆಶ್ರಮದಲ್ಲಿ 11 ಋಷಿಮುನಿಗಳು ನೋಡುತ್ತಾರೆ. ಆಗ ಋಷಿಮುನಿಗಳನ್ನು ರಾಜನು ಕೇಳುತ್ತಾರೆ, ನೀವು ಯಾರು? ಈ ಆಶ್ರಮದಲ್ಲಿ ಯಾಕಿದ್ದೀರಿ ಅಂತ ಕೇಳಿದಾಗ ಆಗ ಋಷಿಮುನಿಗಳು ನಾವು ವಿಶ್ವದೇವತೆಗಳು. ಭೂಲೋಕದಲ್ಲಿ ಏಕಾದಶಿಯನ್ನು ಆಚರಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತೆ, ಅಂದರೆ ಪುತ್ರ ಪ್ರಾಪ್ತಿಯಾಗುತ್ತೆ ಎಂದು ಬಂದಿದ್ದೇವೆ ಅಂತ ತಿಳಿಸುತ್ತಾರೆ. ಆಗ ರಾಜನು ಎಲ್ಲರಿಗೂ ನಮಸ್ಕರಿಸಿ ಅವರ ಸನ್ನಿಧಿಯಲ್ಲೇ ವ್ರತವನ್ನು ಮಾಡುತ್ತಾರೆ. ಏಕಾದಶಿಯನ್ನು ಆಚರಿಸಿ ನಂತರ ಅವರ ಆಶೀರ್ವಾದವನ್ನು ಪಡೆದು ಪುನಃ ರಾಜ್ಯಕ್ಕೆ ಮರಳುತ್ತಾರೆ. ಕೆಲವು ದಿನದ ನಂತರ ರಾಜರಿಗೆ ಒಬ್ಬ ಪುತ್ರ ಸಂತಾನವಾಗುತ್ತದೆ. ಅವರು ಸುಖದಿಂದ ಸಂತೋಷವಾಗಿ ರಾಜ್ಯವನ್ನು ನಡೆಸುತ್ತಾ ಇರುತ್ತಾರೆ ಎಂದು ಶ್ರೀಕೃಷ್ಣನು ಧರ್ಮರಾಜ ಮತ್ತು ಯುಧಿಷ್ಠಿರರಿಗೆ ಕಥೆಯನ್ನು ಹೇಳುತ್ತಾರೆ. ಇದರ ವಿಶೇಷವೇನೆಂದರೆ, ಕೆಲವೊಬ್ಬರಿಗೆ ಸಂತಾನ ಇಲ್ಲದವರು ಏಕಾದಶಿಯನ್ನು ಆಚರಿಸಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಮತ್ತು ಸಂತಾನ ಇರುವವರು ಮಕ್ಕಳಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಕೊಡಲಿ ಎಂದು ಆಚರಿಸುತ್ತಾರೆ. ಒಟ್ಟಿನಲ್ಲಿ ಏಕಾದಶಿ ಆಚರಿಸಿದರೆ ಒಳ್ಳೆಯದಾಗುತ್ತೆ, ಹಾಗೆ ಸಂತಾನ ಆಗುತ್ತದೆ, ಮಕ್ಕಳಿಗೆ ಆರೋಗ್ಯ ದೇವರು ನೀಡುತ್ತಾನೆ ಎಂದು ಇದನ್ನು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ. ನಂತರ ಏಕಾದಶಿ ಅಂತ ಅಂದರೆ, ಈಗ ಏಕಾದಶಿ ಯಾವ ದಿನದಂದು ಬರುತ್ತದೆ ಅಂದರೆ 9ನೇ ತಾರೀಕು ಜನವರಿ ಮಧ್ಯಾಹ್ನ 12:22ರಿಂದ ಸ್ಟಾರ್ಟ್ ಆಗಿ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8:21 ತನಕ ಇರುತ್ತೆ. ಈ ಸಮಯದಲ್ಲಿ ಅನ್ನವನ್ನು ಸೇವಿಸಬಾರದು. ಹಾಲು, ಹಣ್ಣು ಈ ಥರ ತಗೊಂಡು ಪೂಜೆ ವಿಧಾನಗಳನ್ನು ಪಾಲಿಸಬೇಕು. ಯಾವ ರೀತಿ ಏಕಾದಶಿ ಮಾಡಬೇಕು ಅಂತ ಅಂದರೆ, ಕೆಲವರ ಕೈಯಲ್ಲಿ ಉಪವಾಸ ಮಾಡೋಕ್ಕಾಗಲ್ಲ. ಅಂಥವರು ಈ ಥರ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಕೋಬೋದು, ಇಲ್ಲ ಪೂಜೆಯನ್ನಾರು ಮಾಡಬೇಕು ಏಕಾದಶಿ ಟೈಮಲ್ಲಿ. ಮತ್ತು ದೇವರಿಗೆ ತುಳಸಿ ದಳವನ್ನು ಇಡಬೇಕು. ದೇವಸ್ಥಾನಕ್ಕೆ ಹೋದಾಗಲೂ ಅಷ್ಟೇ, ಅವತ್ತು ದೇವಸ್ಥಾನಗಳಲ್ಲಿ ಅಂದರೆ ವಿಷ್ಣು ದೇವಸ್ಥಾನ ಅಥವಾ ಲಕ್ಷ್ಮೀ ರಂಗನಾಥ ಸ್ವಾಮಿ ಈ ಥರ ದೇವಸ್ಥಾನಗಳಲ್ಲಿ ಉತ್ತರ ದ್ವಾರವನ್ನು ಅಲಂಕರಿಸಿರುತ್ತಾರೆ. ಅವತ್ತು ದೇವರ ದರ್ಶನ ಮಾಡಬೇಕು. ಉತ್ತರ ದ್ವಾರದಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ದೇವಸ್ಥಾನಕ್ಕೆ. ಇನ್ನು ವೈಕುಂಠ ಏಕಾದಶಿಯನ್ನು ದಕ್ಷಿಣ ಭಾರತದಲ್ಲಿ ಅಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ, ವಿಶೇಷವಾಗಿ ತಿರುಮಲ, ತಿರುಪತಿ ಹಾಗೂ ಭದ್ರಾಚಲ ದೇವಾಲಯಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಶ್ರೀನಿವಾಸ ದೇವಸ್ಥಾನ ಮತ್ತು ವಿಷ್ಣುವಿನ ದೇವಸ್ಥಾನ ಮತ್ತು ಶ್ರೀರಾಮನ ದೇವಸ್ಥಾನ ಈ ಥರ ವೈಕುಂಠ ದ್ವಾರ ಅಂದರೆ ಉತ್ತರ ವೈಕುಂಠ ದ್ವಾರ ಅಂತ ರಚಿಸಿ ವಿಷ್ಣು ದೇವರನ್ನು ದರ್ಶನ ಮಾಡುತ್ತಾರೆ. ಆ ದ್ವಾರದ ಮೂಲಕ ದೇವರನ್ನು ದರ್ಶನ ಮಾಡುವುದು ಅಂದರೆ
ನಮ್ಮ ಏಳೇಳು ಜನ್ಮದ ಪಾಪಗಳು ದೂರ ಆಗುತ್ತದೆ ಹಾಗೂ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ದೇವರ ದರ್ಶನವನ್ನು ಸೂರ್ಯೋದಯದ ಮುಂಚೆ ಮಾಡಬೇಕು. ಅವತ್ತು ಮನೆಯಲ್ಲಿ ಕೆಲವರು ಏಕಾದಶಿಯನ್ನು ಆಚರಿಸುತ್ತಾರೆ. ಅವತ್ತು ಸೂರ್ಯೋದಯಕ್ಕಿಂತ ಮುಂಚೆಯೇ ಎಲ್ಲ ವಿಧಿವಿಧಾನಗಳನ್ನು ಆಚರಿಸಬೇಕು. ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಹಾಗೆ ನೀವು ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋಗುವಾಗ ತುಳಸಿ ದಳವನ್ನು ತಗೊಂಡೋಗಿ ದೇವರಿಗೆ ಸಮರ್ಪಿಸಬೇಕು. ನೀವು ಅಂದು ಅನ್ನವನ್ನು ಸೇವಿಸಬಾರದು. ಯಾವುದೇ ಕಾರಣಕ್ಕೂ ಅನ್ನದಿಂದ ಮಾಡಿರುವ ನೈವೇದ್ಯವನ್ನು ಸಹ ದೇವರಿಗೆ ನೀಡಬಾರದು. ಇನ್ನು ಪೂಜೆಯ ವಿಧಾನ ಹೇಳಬೇಕೆಂದರೆ, ಏಕಾದಶಿ ಆಚರಣೆ ಮಾಡುತ್ತಿದ್ದರೆ ಅಂದರೆ ಅದರ ಹಿಂದಿನ ದಿನ 9ನೇ ತಾರೀಕು 12/22ರಿಂದ ದಶಮಿಯ ದಿನ ಒಂದು ಹೊತ್ತು ಅನ್ನವನ್ನು ತೆಗೆದುಕೊಳ್ಳುವುದಿಲ್ಲ. ಜನವರಿ 10 ಅಂದರೆ ಶುಕ್ರವಾರ ಪೂರ್ತಿ ದಿನ ಉಪವಾಸ ಮಾಡಬೇಕು. ಅನ್ನದ ಸೇವನೆ ಹಾಗೂ ಈರುಳ್ಳಿ ಬೆಳ್ಳುಳ್ಳಿ ತೆಗೆದುಕೊಳ್ಳಬಾರದು. ಉಪವಾಸ ಮಾಡುವವರು ಹಾಲು ಹಣ್ಣು ತೆಗೆದುಕೊಳ್ಳಬಹುದು. ನಂತರ ಅವಲಕ್ಕಿನೂ ಸಹ ತೆಗೆದುಕೊಳ್ಳಬಹುದು. ನಂತರ ಏಕಾದಶಿ ಆಗಿದ್ದ ಬೆಳಗ್ಗೆ ಅಂದರೆ ಬೆಳಗ್ಗೆ 6:50 AM ಇಂದ 8:20 ಒಳಗೆ ನೀವು ಊಟವನ್ನು ಸೇವಿಸಬೇಕು. ದಶಮಿಯಿಂದ ಹಿಡಿದು ದ್ವಾದಶಿಯವರೆಗೂ 3 ದಿನದ ಈ ಆಚರಣೆಯನ್ನು ಏಕಾದಶಿಯನ್ನು ನೀವು ಮಾಡಬೇಕು. ಪಾರಣೆ ಎಂದರೆ ಈ 3ನೇ ದಿನ ಬೆಳಗ್ಗೆ 6:50 8:20 ಒಳಗೆ ನೀವು ಅನ್ನವನ್ನು ಸೇವನೆ ಮಾಡಲೇಬೇಕು. ಅವತ್ತಿನ ದಿನ ಅನ್ನದ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಬೇಕಾದರೆ ತುಳಸಿ ದಳವನ್ನು ಇಟ್ಟು ನೈವೇದ್ಯ ಸಮರ್ಪಿಸಬೇಕು. ನೀವು ದೇವರಿಗೆ ಪೂಜೆ ಮಾಡುವಾಗ ನಿಮ್ಮಲ್ಲಿರುವ ಸಂಕಲ್ಪವನ್ನು ಬೇಡಿಕೊಳ್ಳಬೇಕು. ಏಕಾದಶಿಯ ದಿನದಂದು ಶ್ರೀರಾಮ, ನರಸಿಂಹ, ವೆಂಕಟೇಶ್ವರ, ವಿಷ್ಣುವಿನ ಅವತಾರದಲ್ಲಿ ಹೊಂದಿರುವ ದೇವರ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು. ಅಂದರೆ ಉತ್ತರ ದ್ವಾರದಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರಬೇಕು. ದೇವರಿಗೆ ತುಳಸಿ ದಳವನ್ನು ಸಮರ್ಪಿಸಬೇಕು. ಮನೆಯಲ್ಲಿ ವಿಷ್ಣುವಿನ ಫೋಟೋ ಇದ್ದರೆ ಆ ವಿಷ್ಣುವಿಗೆ ಸಹ ತುಳಸಿ ಹೂವನ್ನು ಸಮರ್ಪಿಸಬೇಕು. ತುಳಸಿ ದಳ ಸಮರ್ಪಿಸಾದ್ಮೇಲೆ ಹಾಲು ಹಣ್ಣು ಡ್ರೈ ಫ್ರೂಟ್ಸು ಈ ಥರ ನೈವೇದ್ಯಕ್ಕೆ ಇಡುವಂಥದ್ದು ದೇವರಿಗೆ. ಅನ್ನದಲ್ಲಿ ಮಾಡಿರೋ ಪ್ರಸಾದವನ್ನು ಏಕಾದಶಿ ದಿನದಂದು ನೈವೇದ್ಯ ಮಾಡಬಾರದು. ಮತ್ತು ನಮ್ಮ ಅನುಕೂಲಾನುಸಾರ ಎಷ್ಟಾಗುತ್ತೋ ಅಷ್ಟು ತುಪ್ಪದ ದೀಪಗಳನ್ನು ಹಚ್ಚಬೇಕು. ಮತ್ತು ಇನ್ನೊಂದೇನು ಅಂತ ಅಂದರೆ, ದೇವರಿಗೆ ಅವತ್ತು ಪೂಜೆ ನಂತರ ವಿಷ್ಣು ಸಹಸ್ರನಾಮ ಜಪಿಸುವಂಥದ್ದು. ವಿಷ್ಣು ಸಹಸ್ರನಾಮ ಜಪಿಸೋಕ್ಕಾಗಲಿಲ್ಲ ಅಂತ ಅಂದರೆ ಶ್ರೀರಾಮನ ಮಂತ್ರ ಅಂದರೆ ಶ್ರೀರಾಮ ರಾಮ ರಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ಮನೋರಮೆ ಎಂದು ಈ ಶ್ಲೋಕವನ್ನು ಸಹ 3 ಸಾರಿ ಜಪಿಸ್ಬೋದು. ಹಾಗೆ ವಿಷ್ಣು ಸಹಸ್ರನಾಮವನ್ನು ಪೂರ್ತಿ ಜಪಿಸಬೇಕು. ಸೂರ್ಯೋದಯಕ್ಕಿಂತ ಮುಂಚೆಯೇ ಈ ವ್ರತವನ್ನು ಆಚರಿಸಬೇಕು.